ಹನುಮಂತನ ಬಂಟನಿಗೆ ಕೂಗಿ ಕೂಗಿ ಜೈಕಾರ ಹಾಕಿದ್ರು ಮೈಸೂರಿನ ಆಟೋ ಚಾಲಕರು. ಅವ್ರಿಗೆ ಫ್ರೀಯಾಗಿ ಗ್ಯಾಸ್ ಮಾಡ್ತಾರೆ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಿದ್ರು, ದೇವ್ರು ಅವ್ರಿಗೆ ಆಶೀರ್ವಾದ ಕೊಡ್ಲಿ, ಅವ್ರಿಗೆ ಒಳ್ಳೆ ಜಗಾಗೆ ನಂಗೆ ಸಹಾಯ ಮಾಡೋರಿಗೆ ದೇವ್ರು ಕಾಪಾಡಿ. ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಆಟೋ ಚಾಲಕರಿಗೆ ಬೆಳಕಾಗಿ ನಿಂತಿದ್ದಾರೆ. ಆಟೋದವ್ರ ಜೊತೆ ನೀವಿದ್ದೀರಾ, ನಾವು ಹಿಂದೆ ನಾವಿರ್ತೀವಿ, ನಾವು ಇಂಪ್ರೂವ್ ಮಾಡ್ತೀವಿ, ಏನ್ ಬೇಕಾದ್ರೆ ಸಹಾಯ ಮಾಡ್ತೀವಿ. ಧ್ರುವಣ್ಣನ್ಗೆ ಜೈ, ಧ್ರುವಣ್ಣನ್ಗೆ ಜೈ. ನಾವು ಅವ್ರನ್ನ ಹಾಕಿ ಮೆರೆಸ್ತಾ ಇದ್ವಿ ಆಟೋದಲ್ಲಿ. ಈಗ ಅವ್ರು ನಮ್ಮನ್ನ ಕಷ್ಟಕಾಲದಲ್ಲಿ ಕೈ ಹಿಡಿದಿದ್ದಾರೆ, ಒಳ್ಳೇದಾಗಿ. ಕರೆಕ್ಟ್ ಆಗಿ ಊಟ ಮಾಡಿ 3 ದಿನ ಆಯ್ತು. ಇವತ್ತು ಒಳ್ಳೆ ಊಟ, ನೆಮ್ಮದಿ ನಿದ್ದೆ ಸರ್. LPG ಸಿಕ್ಕ ಖುಷಿಯಲ್ಲಿ ಆಕ್ಷನ್ ಪ್ರಿನ್ಸ್ ನನ್ನು ಆಡಿ ಹೊಗಳಿದ ಮೈಸೂರಿನ ಆಟೋ ಚಾಲಕರು. ನಾನು ಬೇರೆಯವ್ರ ಅಭಿಮಾನಿ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಈಗ ಧ್ರುವ ಸರ್ಜಾ ಅವರು ಬಂದು ಆಟೋದವ್ರಿಗೆ ಹೆಲ್ಪ್ ಮಾಡ್ತಾರೆ ನೋಡ್ಕೊಂಡು ನಾನು ಅಪ್ಪಟ ಅಭಿಮಾನಿ ಧ್ರುವ ಸರ್ಜಾ ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್ ಆಟೋದಿಂದ. ಇದುವರೆಗೂ ಯಾವುದೇ ರಾಜಕೀಯದವ್ರು ಸಪೋರ್ಟ್ ಬಂದಿಲ್ಲ. ಒಂದ್ಸ ರಜಾ ಹಾಕ್ಬಿಟ್ಟಾದ್ರು ಧ್ರುವಣ್ಣ ಫಿಲಂ ನೋಡಕ್ ಕಷ್ಟಕ್ಕೆ ನಾ ನಂಬಿದ ದೇವರೇ ಬರಲಿಲ್ಲ. ಕೊಟ್ಟ ಮಾತಿನಂತೆ ನಡೆದಿದ್ದು ನಾ ಕಣ್ಣಾರೆ ಕಂಡ ದೇವರು ಧ್ರುವ ಸರ್ಜಾ ಅವರು ಮಾತ್ರ. ಏನೋ ಬಡಸ್ತನದಲ್ಲಿ ಕಾಪಾಡ್ತಾರೆ ಸರ್, ಅವ್ರಿಗೆ ದೇವರು